ಇನ್ಯಾರು ಭವ್ಯ ಆಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೀವ್ಯಾರು ಭಾವಿಸ್ತಾ ಇದ್ರೆ ಅದಲ್ಲ. ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾನು ಈ ಸ್ಟೇಜಿನ ದೇವಸ್ಥಾನ ಅಂತ ತಗೊಳ್ತೀನಿ. ದೇವಸ್ಥಾನ ಅಂತ ಬಂದ್ರೆ ಸುಳ್ಳಿರಲ್ಲ, ಭಕ್ತಿಯಿಂದ ನಮಗೆ ಬಂದಿರುತ್ತೆ. ಕ್ಲಿಯರ್ ಅಲ್ವಾ? ಈಗ ನೋಡಿ, ಫಾರ್ ಹೆಲ್ದಿ ಲೈಫ್, ಆರೋಗ್ಯವಾಗಿರ್ಬೇಕಾದ್ರೆ ಏನ್ ಬೇಕು? ಮತ್ತೆ ಇನ್ನೊಂದು ವಿಚಾರ ನಿಮ್ಮಲ್ಲ, ಈಗ ಅಜ್ಜಿ ಬಂದಿದ್ದಾರೆ, ಎಷ್ಟೋ ಜನ ಹಿರಿಯರು ಬಂದು ಕೂತಿದ್ದೀರಿ, ನಿಮ್ಮ ಮಂಡಿ ನೋವು, ಸೊಂಟ ನೋವು ಅಂತ ಬಂದು ಕೂತಿರ್ತೀರಿ. ನಿಮ್ ಸೊಂಟ ನೋವ, ಮಂಡಿ ನೋವ, ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ಕೊಡಕ್ಕೆ ಇದು ಹಾಸ್ಪಿಟಲ್ ಅಲ್ಲ. ಇಲ್ಲಿ ಯಾವುದೇ ಮಾತ್ರೆ ಔಷಧಿ ಏನು ಇಲ್ಲ. ಒಂದು ಅದ್ಭುತವಾದ ವಿಚಾರನ ಮುಂದೆ ಇರ್ತದೆ. ಆ ವಿಚಾರದಲ್ಲಿ, ಆ ವಸ್ತುನಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಎಲ್ಲದೂ ಒಂದು ಏನೋ ಅದ್ಭುತವಾಗಿ ವಾಸಿಯಾಗಂತ ಒಂದು ವಿಚಾರ ಇದೆ. ಬಟ್ ಆ ವಿಚಾರ ತಿಳ್ಕೊಂಡು ಆದ್ಮೇಲೆ ನಿಮಗೆ ಅದು ಗೊತ್ತಾಗೋದು. ನಾನೀಗ ಮಾತಾಡ್ತಾ ಇರೋದು ಮ್ಯಾಗ್ನೆಟಿಕ್ ಥೆರಪಿ ಯಾಕೆ ಬೇಕು ಅಂತ. ಹೇಗೆ ಬಳಸೋದು ಬಹಳ ಈಸಿ, ಹೌ ಬಹಳ ಈಸಿ, ಯಾಕೆ ಬೇಕು ಅಂತ ನಿಮ್ಮ ಮುಂದೆ ಹೇಳ್ತೀನಿ. ಅದಾದ್ಮೇಲೆ ನೀವು ತೀರ್ಮಾನ ಮಾಡಕ್ಕೆ ಒಂದು ಅನುಕೂಲ ಹಾಗೆ. ಓಕೆ, ಫಾರ್ ಹೆಲ್ದಿ ಲೈಫ್, ಆರೋಗ್ಯವಾಗಿರ್ಬೇಕಾದ್ರೆ ನಮಗೆ ಏನ್ ಬೇಕು ಅಂತ ಬಂದಾಗ ಈ ಭಾಗದಲ್ಲಿ ನಮಗೆ ಗೊತ್ತಿರೋ ವಿಚಾರ ಇದೆ. ಈ ಭಾಗದಲ್ಲಿ ನಾವಿವತ್ತು ನಿಮಗೆ ಹೇಳಂತ ವಿಚಾರ ಇದೆ. ಇದು ಇಲ್ಲಿವರೆಗೂ ಗೊತ್ತಿರೋ ವಿಚಾರ, ಇದು ಗೊತ್ತಿಲ್ಲದೇ ಇರೋ ವಿಚಾರ. ಓಕೆ, ಫಸ್ಟ್ ಗೊತ್ತಿರೋ ವಿಚಾರನ ಚರ್ಚೆ ಮಾಡ್ತಾ ಹೋಗೋಣ ಒಂದು 5 ನಿಮಿಷ. ಆರೋಗ್ಯವಾಗಿರ್ಬೇಕಾದ್ರೆ ಡೈಲಿ ಎಕ್ಸರ್ಸೈಸ್ ಬೇಕು. ಡೈಲಿ ಸ್ವಲ್ಪ ಹಿಂದಿರೋರು ಎಕ್ಸರ್ಸೈಸ್ ಬೇಕು, ವ್ಯಾಯಾಮ ಬೇಕೇ ಬೇಕು. ಯಾಕೆ ಬೇಕು ಅಂತ ಬಂದ್ರೆ ಸರ್ ತುಂಬಾ ಜನ ನನಗೆ ಕೇಳ್ತಾರೆ, ನಮ್ಮ ಅಜ್ಜ